ಎಲ್ರಿಗೂ ನಮಸ್ತೆ. ಈ ವಿಡಿಯೋದಲ್ಲಿ ಆಕ್ಷನ್ ಪ್ಲಾನ್ ಯಾವ ಥರ ಸಬ್ಮಿಟ್ ಮಾಡೋದು ತಿಳಿಸ್ಕೊಡ್ತೀನಿ. ಇಲ್ಲಿ ತಾವು ನೋಡ್ಬೋದು. ಸೊ ಬಜೆಟ್ ಕೂಡ 99/64 ಇದೆ. ಆ್ಯಂಡ್ ಸೆಲೆಕ್ಟೆಡ್ ವರ್ಕ್ಸ್ ಎಲ್ಲ ಕರೆಕ್ಟ್ ಇದೆ. ಇಲ್ಲಿ 60/40 ಎಲ್ಲ ಮ್ಯಾಚ್ ಆಗಿನೂ ಇಲ್ಲಿ ಸೈನ್ DSC ಬಟನ್ ಏನಕ್ಕೆ ಬರ್ತಾ ಇಲ್ಲ ಅಂತಂದರೆ, ಇಲ್ಲಿ ನೋಡ್ಬೋದು DD ಲೈನ್ ವರ್ಕ್ಸ್ ಇನ್ನೂ 4 ಪೆಂಡಿಂಗ್ ಇದೆ. ಸೊ ಇದನ್ನು ನೀವು ಕ್ಲಿಯರ್ ಮಾಡ್ಕೊಂಡು ಬರೋವರೆಗೂ ಇದು ಹೋಗೋದಿಲ್ಲ. ಇದು ವಿಡಿಯೋ ಲಾಗಿನ್ ಅಂತ ಅಲ್ಲ, ಈಗ ಇಒ ಲಾಗಿನಲ್ಲೂ ಕೂಡ ಏನಾದರೂ ಇಲ್ಲೇನಾದರೂ DD ಲೈನ್ ವರ್ಕ್ಸ್ ಬಂದಿದೆ ಅಂತಂದರೆ ಅದನ್ನ ಯಾವ ಥರ ಕ್ಲಿಯರ್ ಮಾಡ್ಕೊಳ್ಳೋದು ಹೇಳ್ತೇನೆ. ಸೊ ಫಸ್ಟು ಈ 4 ವರ್ಕ್ ಬಂದುಬಿಟ್ಟು ಐದರ್ ಪ್ರಿಯಾರಿಟಿಲಿ ಇರುತ್ತೆ, ಇಲ್ಲ ಡ್ರಾಫ್ಟ್ ಲಿಸ್ಟಲ್ಲಿ ಇರುತ್ತೆ. ಇಲ್ಲಿ ಚೆಕ್ ಯಾವ ಥರ ಚೆಕ್ ಮಾಡೋದು ಅಂತಂದರೆ, ಈಗ ಡ್ರಾಫ್ಟ್ ಲಿಸ್ಟಿಗೆ ಹೋಗಿ. ಸೊ ಡ್ರಾಫ್ಟ್ ಲಿಸ್ಟಲ್ಲಿ ಯಾವುದು ವರ್ಕ್ಸ್ ಇಲ್ಲ ಅನಿಸುತ್ತೆ, ಇದೆ. ಸೊ ಇದ್ದಾಗ ಇದು DD ಫ್ಲ್ಯಾಗ್ 1 ಅಂತ ಇರೋ ಯಾವುದಾದ್ರೂ ವರ್ಕ್ ಇತ್ತಂದರೆ ಅದು ಲೈನ್ ಡಿಪಾರ್ಟ್ಮೆಂಟ್ ವರ್ಕ್ ಅಂತೇಳಿ. ಸೊ ಅದನ್ನು ತಾವು ಮೂವ್ ಮಾಡಲೇಬೇಕಾಗುತ್ತೆ. ಸೊ ಇವ್ರದ್ದು 73ಅಲ್ಲಿ ಸೊ ಇದು 1 2 3 ವರ್ಕು, 4 ವರ್ಕ್. ಈ 4 ವರ್ಕನ್ನು ಅವರು ಕಂಪಲ್ಸರಿ ಮೂವ್ ಮಾಡಬೇಕಾಗತ್ತೆ. ಓಕೆ, ಇದೊಂದು ವರ್ಕು. ಆಮೇಲೆ ಇದು 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 ಈ 3 ವರ್ಕು ಡ್ರಾಫ್ಟ್ ಲಿಸ್ಟಲ್ಲಿ ಹಾಗೆ ಬಿಟ್ಟಿರೋದ್ರಿಂದ ಇದನ್ನು ಕಂಪಲ್ಸರಿ ನೀವು ಮೂವ್ ಮಾಡಬೇಕಾಗುತ್ತೆ. ಸೊ ಓಕೆ, ಈಗ ಆ 3 ವರ್ಕನ್ನು ಮೂವ್ ಮಾಡಿದ್ದೀನಿ. ಸೊ ಅದೇ ಥರ ನೀವು ಪ್ರಿಯಾರಿಟಿ ಲಿಸ್ಟಲ್ಲಿ ಕೂಡ ಆ 4 ವರ್ಕ್ಗಳಿಗೆ ಪ್ರಿಯಾರಿಟಿ ನಂಬರ್ ಕೊಡಬೇಕಾಗುತ್ತೆ. ಸೊ ಇವ್ರ ಲೈನ್ ಡಿಪಾರ್ಟ್ಮೆಂಟ್ದು ನೀವು ನಿಮ್ಮ ಗ್ರಾಮ ಪಂಚಾಯತಿ ಬಿಟ್ಟು ನೆಕ್ಸ್ಟ್ ಯಾವುದೇ ಡಿಮ್ಯಾಂಡ್ ಇದು ಕೊಟ್ಟರು ತಗೊಳುತ್ತೆ. ಸೊ ಇಷ್ಟನ್ನು ನೀವು ಕಳಿಸ್ಬೇಕು. ಸೊ ಈ 4 ವರ್ಕನ್ನು ನೀವು ಕಳಿಸಿದ ಮೇಲೆ ಇಲ್ಲಿ DD ಫ್ಲ್ಯಾಗ್ 1 ಇರೋವಂಥ ವರ್ಕು ಡ್ರಾಫ್ಟ್ ಲಿಸ್ಟಲ್ಲಾಗಲಿ ಇದರಲ್ಲಾಗಲಿ. ಸೊ ಇವಾಗ ಬಂದು ನೋಡಿ, ಅದು ಇದು 0 ಆಯಿತು. ಟೋಟಲ್ ಬಜೆಟ್ ಪರ್ಸೆಂಟೇಜ್ ಬಂದುಬಿಟ್ಟು 14 ಪಾಯಿಂಟ್, ಅಂದರೆ ಇವಾಗ ಇದಾಗಿರೋದು. ಸೊ ಇವಾಗ ಸೆಲೆಕ್ಟ್ ಮಾಡಿ ಆ ವರ್ಕ್ಸನ್ನು. ಸೊ ಇವಾಗ ನೋಡ್ಬೋದು 99/64 ಇದೆ, 60/40 ಇದೆ. ಇವೆರಡು ಕೂಡಿದರೆ 65 ದಾಟಿರಬೇಕು. ಸೊ ಇದು 0% ಏನಕ್ಕೆ ತೋರಿಸ್ತಾ ಇದೆ ಅಂತಂದರೆ 65/25. ಸೊ ಇದು ಇವರು ಇಲ್ಲಿ ನಿಮ್ಮ ಹಾಸನ ಡಿಸ್ಟಿಕ್ ಇದೆ, ಇದು ರಾಂಗ್ ಎಂಟ್ರಿ ಮಾಡಿರೋದು. ಸೊ ಇದಕ್ಕೆ ಏನು ಮಾಡಬೇಕು, ಇದು ಡಿಸ್ಟಿಕ್ ಜಿಲ್ಲಾ ಪಂಚಾಯತಿ ಇದು TP ಗೈಡ್ಲೈನ್ಸಲ್ಲಿ ಇವ್ರದ್ದು ಏನು NRM ಪರ್ಸೆಂಟೇಜ್ ಏನು ಹಾಕಿದಾರಲ್ಲ ಅದನ್ನು ಚೇಂಜ್ ಮಾಡಬೇಕು. ಯಾವುದು ಇದು ಅರಸೀಕೆರೆನಾ? ಅರಸೀಕೆರೆ. ಇವಾಗ ಇಲ್ಲಿ ನೋಡಿ, 3 ಆ್ಯಡ್ ಮಾಡಿದರೆ ಎಷ್ಟಾಗ್ತಾ ಇದೆ? 100 ಆಗ್ತಾ ಇದೆ ಅಲ್ವಾ? ಸೊ ಇದು MWC ಬ್ಲಾಕ್ ಅಲ್ವಾ? ಇದನ್ನು 60 ಕೊಡಬೇಕು, ಇದು 5 ಕೊಡಬೇಕು. ಸೊ ಇವಾಗ ಅದು ಅಪ್ಡೇಟ್ ಆಯಿತು. ಸೊ ಇವಾಗ ಲೋಡ್ ಮಾಡಿದೆ ಅಂತಂದರೆ
25%. Successfully. ಅದರ್ಸ್ 30 ಆಯ್ತಲ್ಲ, ಯಾವುದೋ ಟೋಟಲ್ ವರ್ಕ್ 45 ಅಲ್ವಾ, 48%. ಓಕೆ, ಸ್ವಲ್ಪ ಸರ್ವರ್ ಸ್ಲೋ ಆಗಿರೋದ್ರಿಂದ ಲೋಡ್ ಮಾಡಿ ಚೆಕ್ ಮಾಡಬೇಕು. ಸೆಲೆಕ್ಟ್ ಆಗಿಲ್ಲ, 4ಗೆ 4, 6 ಏನಕ್ಕೆ ಬಂತು ಅಂತಂದರೆ ನಿಮಿಷ 7 ಲೋಡ್ ಆಯಿತು. 2 ಗ್ರಾವೆಲ್ ರೋಡ್, ಫೇರ್ ಟಾಪ್ ರೋಡ್ ಅಂತಲ್ಲ, ಸೊ ಗೆಟ್ ಮಾಡಬೇಕು ನಮಗೆ ಸ್ವಲ್ಪ. ಓಕೆ, ಬಂತಲ್ವ ಇವಾಗ 3 ಪಾಯಿಂಟ್ಸ್. ಸೇವ್ ಆಗೋವರೆಗೂ ವೇಟ್ ಮಾಡಬೇಕು. ಹಾಂ, ಈಗ ಬಂತು ನೋಡಿ. ಇವಾಗ ಬಂತು ನೋಡಿ. 6ನೇ ಅವ್ರಿಗೆ ಲೆಟರ್ ಟೈಪ್ ಮಾಡಿ ಇಟ್ಟು ಬಂದಿದ್ದೆ ನಾನು. ಇವಾಗ ಸೈನ್ ಡಿ ಎಸ್ ಸಿ ಬಂತು, ಈಗ ಮೂವ್ ಮಾಡ್ಬೋದು. ಸೊ ಈ ಥರ DD ಲೈನ್ ವರ್ಕ್ಸನ್ನು ನೀವು 0 ಮಾಡ್ಕೊಂಬರ್ಬೇಕು. ಒಂದು ವೇಳೆ ಇವಾಗ ಇದು ವಿಡಿಯೋರ್ ಲಾಗಿನ್ ಆಯಿತು, ಅದೇ ಥರ ಈಗ ಏನಾದರೂ ಯುವರ್ ಲಾಗಿನಲ್ಲೂ ನೀವು ವೆರಿಫಿಕೇಶನ್ ಮಾಡಿದಾಗ ಯುವರ್ ಲಾಗಿನಲ್ಲೂ ಏನಾದರೂ ಇವು ಗೈಡ್ಲೈನ್ಸ್ ಏನಾದರೂ ತಗೊಂಡು ಮಿಸ್ ಮ್ಯಾಚ್ ಆದರೂ ಕೂಡ ಮೂವ್ ಆಗೋದಿಲ್ಲ. ಸೊ ಇಒ ಆಗಲಿ, AD ಆಗಲಿ, CO ಆಗಲಿ, ಯಾರದೇ ಲಾಗಿನಲ್ಲೂ ಇವಾಗ ಸೆಲೆಕ್ಟ್ ಆಗಲಿ ನೋಡಿ, ಇದು ಒಂದು DD ಲೈನ್ ಇನ್ನೂ ವರ್ಕ್ಸ್ ಇದೆ. ಸೊ ಈ ಥರದಕ್ಕೆ ಏನು ಮಾಡಬೇಕು, ಅವರು ಗ್ರಾಮ ಪಂಚಾಯತಿಯಿಂದ ಆ ಒಂದು ವರ್ಕನ್ನು ಮೂವ್ ಮಾಡಿಸ್ಬೇಕು, ಈ ಒಂದು ವರ್ಕನ್ನು ಮೂವ್ ಮಾಡಿಸ್ಬೇಕು. ಸೊ ಅವಾಗ ಅದೇನಾಗ್ತದೆ, ಇದು 0 ಆಗ್ತದೆ. ನೆಕ್ಸ್ಟ್ ನೀವು ಇದು ಸೆಲೆಕ್ಟ್ ಆಲ್ ಮಾಡಿ ಚೆಕ್ ಮಾಡಿ ನೋಡೋಣ ಎಷ್ಟು ಪರ್ಸೆಂಟೇಜ್ ಎಲ್ಲ ಮ್ಯಾಚ್ ಆಗ್ತಾ ಇದೆ ಅಂತೇಳಿ. ಸೊ ಇವ್ರ ಕೇಸಲ್ಲಿ ಬಂದುಬಿಟ್ಟು ಇವ್ರದ್ದು ಬಜೆಟ್ ಬರೀ ಪೂರ್ತಿ ಎಲ್ಲವೂ ಕಳಿಸಿಲ್ಲ ಇನ್ನೂ. ಸೊ ನಿನ್ನೆ ಏನಾಗಿದೆ, ಸೊ 17th ಮಾರ್ನಿಂಗ್ ನಾವು VC ತಗೊಂಡಾಗ ಕೆಲವೊಬ್ರು ಆ ಟೈಮಲ್ಲಿ ಸ್ವಲ್ಪ ಸಾಫ್ಟ್ವೇರಲ್ಲಿ ಪ್ರಾಬ್ಲಮ್ ಆಗಿ ಬಜೆಟ್ ಎಲ್ಲ ಮ್ಯಾಚ್ ಆಗ್ದೇ ಭಾಳಷ್ಟು GPಗಳು ಫಾರ್ವರ್ಡ್ ಮಾಡಿಬಿಟ್ವು. ಸೊ ಏನಾಗ್ಬಿಟ್ಟಿತ್ತು ಅಂತಂದರೆ, ಸೊ ಇಲ್ಲಿ ಏನೇ ಮಿಸ್ ಮ್ಯಾಚ್ ಇದ್ರೂ ಸೈನ್ DSC ಎನೇಬಲ್ ಆಗಿಬಿಟ್ಟಿತ್ತು. ಸೊ ಅದರಲ್ಲಿ ಏನು ಮಾಡಿದ್ದಾರೆ, ಅವಾಗ ಅವರು ಎಲ್ಲದನ್ನು ಕಳಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಆ ಥರ ಕಳಿಸಿರೋ ಗ್ರಾಮ ಪಂಚಾಯತಿ ಅವರಿಗೆ ನೀವು ರಿಟರ್ನ್ ಕಳಿಸಿ ನೀಟಾಗಿ ಮತ್ತೊಮ್ಮೆ ಕಳಿಸ್ಲಿಕ್ಕೆ ಹೇಳಬೇಕು. ಪ್ರಿಮೇಜ್ ಇವನ್ನೆಲ್ಲ ಅಥವಾ ರಿಜೆಕ್ಟ್ ಮಾಡಿ, ಸೊ ರಿಟರ್ನ್ ಮತ್ತೆ ನೀಟಾಗಿ ಇದು ಮಾಡಿ ಕಳಿಸಿ ಅಂತ ಹೇಳಿ. ಥ್ಯಾಂಕ್ ಯು. ಸೊ ಇದಕ್ಕೇನು ಮಾಡಬೇಕು, ಸೊ ಈ ಒಂದು ಪಂಚಾಯತಿ ಯಾವುದಿದು, ಅಗಡಿ ಹಾವೇರಿ ಪಂಚಾಯತಿದು. ಸೊ ಇದ್ರದ್ದು ಇಲ್ಲಿ ನೋಡಿದರೆ ಒಂದು DD ಲೈನ್ ಇದೆ, ಇದನ್ನು ಅವರು ಕಂಪಲ್ಸರಿ ಇದು ಲೈನ್ ಡಿಪಾರ್ಟ್ಮೆಂಟ್ ವರ್ಕನ್ನು ತಗೊಂಡು ಬರಬೇಕಾಗುತ್ತೆ. ಇನ್ನೊಂದು, ಸೊ ಇಲ್ಲಿ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ, ನೀವು ಇಲ್ಲಿ ಗೈಡ್ಲೈನ್ಸ್ ರಿಪೋರ್ಟಲ್ಲಿ, ಆ್ಯಕ್ಷನ್ ಪ್ಲಾನ್ ಗೈಡ್ಲೈನ್ಸ್ ರಿಪೋರ್ಟಲ್ಲಿ ಈ ಒಂದು ಪಂಚಾಯತಿ ಸೆಲೆಕ್ಟ್ ಮಾಡಿದರೆ ನಿಮಗೆ ಆ್ಯಕ್ಚುಯಲ್ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ. ಹಾವೇರಿ ಗ್ರಾಮ ಪಂಚಾಯತಿ ಬಂದ್ಬಿಟ್ಟು ಅಗಡಿ. ಇಲ್ಲಿ ಫಾರ್ವರ್ಡೆಡ್ ವರ್ಕ್ಸ್ ತಗೋಬೇಕು. ಗೆಟ್ ರಿಪೋರ್ಟ್ ಅಂತ ಕೊಟ್ರಿ ಅಂತಂದರೆ ಇಲ್ಲಿ ನಿಮಗೆ ಈ ಪಂಚಾಯತಿದು ಡೀಟೇಲ್ಸ್ ಬರುತ್ತೆ. ಇವರೆಷ್ಟು ಪರ್ಸೆಂಟೇಜ್ ಈಗ ಮೂವ್ ಮಾಡಿದ್ದಾರೆ, ಯಾರ್ಯಾರು ಸ್ಟೇಜಲ್ಲಿದೆ ಅಂತೇಳಿ ನೋಡಿ. ಇವ್ರದ್ದು ಟೋಟಲ್ ವರ್ಕ್ 23. ಸೊ ಇಲ್ಲಿ ಬಂದಿರೋದು ಕೂಡ 23 ವರ್ಕ್ಸ್ ಬಂದಿದೆ. ಸೊ 23 ವರ್ಕ್ಸ್ ಬಂದಿದೆ, ಇಲ್ಲೂ ಕೂಡ 23 ವರ್ಕ್ಸ್ ಇದೆ.
ಸೊ ಇವ್ರದ್ದು ಬಜೆಟ್ 90% ದಾಟಿಲ್ಲ, ಸೊ ಹಾಗಾಗಿ ಮೂವ್ ಆಗಲ್ಲ. ಇವರಿಗೆ ಎಲ್ಲ ರಿಜೆಕ್ಟ್ ಮಾಡಿ ರಿಟರ್ನ್ ಕಳಿಸಿ ಈ ಒಂದು ವರ್ಕನ್ನು ಮತ್ತೆ 90% ದಾಟೋ ಹಾಗೆ ಮಾಡಿಕೊಂಡು ರಿಟರ್ನ್ ಬಂತು ಅಂತಂದ್ರೆ ಇದಾಗುತ್ತೆ. ಸೊ ಈ ತರ ಇರೋದನ್ನ ನಾವು ಅವ್ರಿಗೆ ರಿಜೆಕ್ಟ್ ಮಾಡಕ್ ಹೇಳಿ, ಆಮೇಲೆ ನಂತರ ಇಲ್ಲಿ ನೀವು ರಿಪೋರ್ಟ್ ಚೆಕ್ ಮಾಡ್ಬೋದು. ಸೊ ಎಲ್ಲ ನಿಮ್ಮ ಈ ಒಂದು ತಾಲೂಕದ ರಿಪೋರ್ಟ್ ಇಲ್ಲಿ ಚೆಕ್ ಮಾಡ್ಬೋದು. ಸೊ ಇಲ್ಲಿ ಪರ್ಸೆಂಟೇಜ್ ನೋಡಿ, ಇದು 90 to 120% ಒಳಗಡೆ ಇರಬೇಕು. ಸೊ ಈ ಒಂದು ಕೇಸ್ ನಾವು ನೋಡಿದಾಗ ಇವ್ರದ್ದು ನಾವೀಗ ಚೆಕ್ ಮಾಡೋಣ. ಚೆಕ್ ಮಾಡಿದಾಗ ಇಲ್ಲಿ ನಮಗೆ ಎಷ್ಟು ತಾಲೂಕು ಬಂದಿದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಎಷ್ಟು ಗ್ರಾಮ ಪಂಚಾಯತಿ ಇವರ್ ವೆರಿಫಿಕೇಶನ್ಗೆ ಬಂದಿದೆ ಅಂತೇಳಿ ಲಿಸ್ಟ್ ಆಫ್ ಬರುತ್ತೆ. ಇಲ್ಲಿ ಬಂದಿರೋದು ಟೋಟಲ್ 30 ಪಂಚಾಯತಿ ಬಂದಿದೆ. ಸೊ 30 ಪಂಚಾಯತಿ ಬಂದಿದೆ. ಈ 30 ಪಂಚಾಯತಿ ವರ್ಕ್ಸ್ ಇಲ್ಲಿ ನಾವು ನೋಡ್ಬೋದು. ಇಲ್ಲಿ ನೋಡಿ, ಇವ್ರು ಯಾರು ಬರೋ 4 ವರ್ಕ್ಸ್ ಕಳಿಸಿದ್ದಾರೆ. ಇವರು ಕಂಪ್ಲೀಟ್ ಇದನ್ನ ರಿಜೆಕ್ಟ್ ಮಾಡಿ ರಿಟರ್ನ್ ಕಳಿಸ್ಬೇಕು. ಅವರಿಗೆ ಕಂಪ್ಲೀಟ್ ಎಲ್ಲ ವರ್ಕ್ಸ್ ಇದು ಮಾಡಬೇಕು. ಬರೀ ಎಲ್ಲವೂ 90%. ಈ ಒಂದು ಪಂಚಾಯತಿ ಮಾತ್ರ ಕರೆಕ್ಟಾಗಿ 90% ಬರೋ ಹಾಗೆ ಕಳಿಸಿದ್ದಾರೆ. ಸೊ ಇದು ಮತ್ತೆ ಈ ಪಂಚಾಯತಿಗಳು ಮಾತ್ರ ನಿಮಗೆ ಮುಂದೆ ಕಳಿಸ್ಲಿಕ್ಕೆ ಆಗುವಂಥದ್ದು, ಇಲ್ಲ ಅಂತಂದ್ರೆ ಆಗೋದಿಲ್ಲ. ಸೊ ಇದನ್ನು ಯಾವ ಥರ ಹೇಳ್ತೀನಿ ಇವಾಗ, ಈ ಒಂದು ಪಂಚಾಯತಿ ಹೇಳ್ತೀನಿ ಇವಾಗ. ಇದು ಯಾವ ಥರ ಅಂತೇಳಿ 91.98 ಇದೆ. ಸೊ ಇದು ಹೊಂಬರ್ಡಿ ಪಂಚಾಯತ್. ಓಕೆ, ಸೊ ಇವ್ರದ್ದು ಈಗ ಸೆಲೆಕ್ಟ್ ಮಾಡಿದ್ವಿ ಅಂತಂದ್ರೆ ಇವ್ರದ್ದು ಎಲ್ಲ ಮ್ಯಾಚ್ ಆಗುತ್ತೆ. ಸೊ ಮ್ಯಾಚ್ ಆಗ್ಬೋದು, ಬಟ್ ಏನಪ್ಪಾ ಅಂತಂದ್ರೆ ಇವ್ರದ್ದು ಇನ್ನೂ 17 ಡಿ ಡಿ ಲೈನ್ ಇದೆ. ಅಲ್ಲಿವರೆಗೂ ನಿಮಗಿದು ವರ್ಕ್ಸ್ ಬರೋದಿಲ್ಲ. ಆ 17 ವರ್ಕನ್ನು ಅವರು ಮೂವ್ ಮಾಡ್ಲಿಕ್ಕೆ ಹೇಳ್ಬೇಕು. ಸೊ ಆ 17 ವರ್ಕನ್ನು ಯಾವ ಥರ ಮೂವ್ ಮಾಡೋದಂತ ಹೇಳಿ ಸ್ಟಾರ್ಟಿಂಗ್ ಒಂದು ಇದರಲ್ಲಿ ನಾನು ಹೇಳಿದ್ದೀನಿ. ಡಿ ಫ್ಲಾಗ್ 1 ಇರೋ ಎಲ್ಲ ವರ್ಕನ್ನು ಅವರು ಮೂವ್ ಮಾಡಬೇಕು. ಸೊ ಇವ್ರದ್ದು 60-40 ಒಂದಿದೆ, NRM ಕೂಡ ಇದೆ. ರೋಡ್ ವರ್ಕ್ಸ್ ಹಾಕೊಂಡಿಲ್ಲ. ಸೊ ಅದರ್ಸ್ ಯಾವುದು ಇಲ್ಲ, ಇವ್ರು ಕಳಿಸಿರೋದೇ ಈ ವರ್ಕ್ಸನ್ನು ಕಳಿಸಿದ್ದಾರೆ. ಸೊ ಹಾಗಾಗಿ ಇವ್ರದ್ದು ಅಪ್ರೂವಲ್ ಆಗುತ್ತೆ. ಬಟ್ ಇವ್ರಿಗೆ ಏನಕ್ಕೆ ಇಲ್ಲಿ ಸೆಲೆಕ್ಟ್ ಆಪ್ಷನ್ ಬಂದಿಲ್ಲ ಅಂತ, ಇನ್ನೂ 17 ವರ್ಕು ಲೈನ್ ಡಿಪಾರ್ಟ್ಮೆಂಟ್ ವರ್ಕನ್ನು ಅವ್ರು ಕಳಿಸಿಲ್ಲ. ಬರೀ ಗ್ರಾಮ ಪಂಚಾಯತಿ ವರ್ಕ್ಸನ್ನು ಅಷ್ಟೇ ಕಳಿಸಿದ್ದಾರೆ. ಸೊ ಹಾಗಾಗಿ ಈ 17 ವರ್ಕನ್ನು ಅವರು ಡ್ರಾಫ್ಟ್ ಮತ್ತು ಪ್ರಿಯಾರಿಟಿ ಲಿಸ್ಟಿಂದ ಕಳಿಸಿದ್ರಿ ಅಂತಂದರೆ ಅವಾಗಷ್ಟೇ ಬರೋದು. ಥ್ಯಾಂಕ್ ಯು.